ರಾಜ್ಯ ಸರ್ಕಾರಕ್ಕೆ, ಧರ್ಮ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಜೈ. ಸಮೀಕ್ಷೆ ವಿರೋಧಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿಸಿ ಕಚೇರಿ ಎದುರು ಧರಣಿ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಮತಾಂತರಕ್ಕೆ ಪುಷ್ಟಿ ನೀಡುತ್ತಿರುವ ರಾಜ್ಯ ಸರ್ಕಾರದ ನೀತಿಯ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಕಚೇರಿ ಮುಂಭಾಗ ಹಿಂದೂ ಹಿತರಕ್ಷಣಾ ಸಮಿತಿ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ರಾಮಕೃಷ್ಣಪ್ಪ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಹೊರಟಿರುವ ರಾಜ್ಯ ಸರ್ಕಾರ ಕ್ರೈಸ್ತರನ್ನ ಹಿಂದೂ ಜಾತಿಗಳ ನಡುವೆ ಎಳೆದು ತರುತ್ತಿರುವುದನ್ನು ಸಂಪೂರ್ಣವಾಗಿ ತಕ್ಷಣ ಕೈಬಿಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದರು. ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿಗೆ ಯಾವುದೇ ವಿರೋಧ ಇಲ್ಲ. ಹಿಂದೂ ಸಮುದಾಯಗಳೊಂದಿಗೆ ಕ್ರೈಸ್ತ ಮತ ಪದ ಸೇರಿಸಿರುವುದು ಹಿಂದೂ ಸಮಾಜದ ಒಗ್ಗಟ್ಟನ್ನು ಒಡೆಯುವ ಕೆಲಸದ ಜೊತೆ ಕ್ರೈಸ್ತ ಮಿಷನರಿಗಳಿಗೆ ಬೆಂಬಲ ನೀಡುವಂತದ್ದಾಗಿದೆ. ಕ್ರೈಸ್ತರನ್ನ ಓಲೈಕೆ ಮಾಡೋದರೊಂದಿಗೆ ಸರ್ಕಾರ ಸಾಮಾಜಿಕ ನ್ಯಾಯದ ವಿಷಯವನ್ನ ಮತ ಬ್ಯಾಂಕ್ ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿದೆ ಅಂತ ಎಚ್ಎಂ ರವಿಕುಮಾರ್, ಎಲ್ಎನ್ ಅಂಬರೀಶ್ ಗೌಡ, ದೇಸು ನಾಗರಾಜ್, ಬುಲ್ಲಹಳ್ಳಿ ರಾಜಪ್ಪ, ಬಜರಂಗ ದಳದ ಕೃಷ್ಣಮೂರ್ತಿ ಸೇರಿದಂತೆ ವಿವಿಧ ಮುಖಂಡರುಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಏನು ದುರ್ದೈವ ನಮಗೆ ಈ ಒಂದು ಗೌರ್ಮೆಂಟಿನಲ್ಲಿ ಏನು ಹಿಂದೂಗಳಿದ್ದಾರೆ ಅವರೆಲ್ಲ ಹೊಡಿಲಿಕ್ಕೆ, ಇದು ಯಾರೋ ಶ್ರೀಮಂತರಿಗೆ ಇದು ತೊಂದರೆ ಆಗೋದಿಲ್ಲ, ಎಲ್ಲ ಬಡ ಜನಗಳ ಸಾಮಾನ್ಯ ಜನಗಳ ಮೇಲೆ ಪ್ರಭಾವ ಬೀರುವಂತ ಬಹಳ ಕೆಟ್ಟ ಉದ್ದೇಶ ಇದು. ಏನಿವತ್ತು ವೀರಶೈವ ಲಿಂಗಾಯತ ಅಂತ ಹೊಡಿಲಿಕ್ಕೆ ಕೊಟ್ಟರು, ಅದರಲ್ಲಿ ಇವತ್ತು ಕ್ರಿಶ್ಚಿಯನ್ಸ್ ಅಂತ ಸೇರಿಸಿದ್ರು. ಒಕ್ಕಲಿಗರೆಂಬ ಜಾತಿಯನ್ನ ಇವತ್ತು ಕ್ರಿಶ್ಚಿಯನ್ ಒಕ್ಕಲಿಗರಂತ ಸೇರ್ಸಕೊಂಡಿದ್ದಾರೆ. ಈ ಥರ ಹಲವು ಜಾತಿಗಳ ಸಾಮಾನ್ಯ ಜನಗಳ ಮೇಲೆ ಇವತ್ತು ಏನು ಇವರು ಕ್ರಿಶ್ಚಿಯನ್ ಅಂತ ಹೆಸರನ್ನ ಪಟ್ಟಿನ ಹೊರಲಿಕ್ಕೆ ಕೊಟ್ಟಿದ್ದಾರೆ. ಇದರ ವಿರುದ್ಧವಾಗಿ ಎಲ್ಲ 140 ಕೋಟಿ ಜನ ನಮ್ಮ ಭಾರತ ದೇಶದಲ್ಲಿದ್ದಾರೆ. ಎಲ್ಲರೂ ಕೂಡ ಇದರ ವಿರೋಧ ಇದೆ. ಬೇರೆ ಬೇರೆ ಮತಸ್ಥರು ಕೂಡ ಇದರಲ್ಲಿ ವಿರೋಧ ಇದೆ. ಜನಸಾಮಾನ್ಯರ ಬಗ್ಗೆ ಈ ತರ ಒಂದು ವಿರೋಧ ಮಾಡೋದು ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ತಪ್ಪು ಅಂತೇಳಿ ಈ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಇವತ್ತು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಇಲ್ಲಿಗೆ ನಿಲ್ಲಿಸಿಲ್ಲ ಅಂದ್ರೆ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಏನ್ ತೀರ್ಪು ಬರ್ತದೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ಒಂದು ಬಹಳ ಸೀರಿಯಸ್ ಆಗಿ ಉಗ್ರ ಹೋರಾಟವನ್ನ ಬಹಳ ಕೈಗೆತ್ಕೊಂಡು ನಡೆಸಂತ ಕಾಲ ಹತ್ರ ಇದೆ. ನಿಮಗೆ ತಕ್ಕ ಪಾಠವನ್ನ ಜನಸಾಮಾನ್ಯರು ಕಲಿಸ್ತಾರೆ. ಜನಸಾಮಾನ್ಯರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು. ರಾಜ್ಯ ಸರ್ಕಾರಕ್ಕೆ, ಧರ್ಮಾಂತರಕ್ಕೆ ಪುಷ್ಟಿ ನೀಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ